ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸುಟ್ಟಿರೋವಂಥ ಬದನೆಕಾಯಿ ಕೈಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೊಂದು ವೆರೈಟಿ ಈ ಬದನೆಕಾಯಿ ಗೊಜ್ಜನ್ನ ನಾನು ಮಾಡೋದು ತೋರಿಸಿದ್ದೀನಿ. ಬದನೆಕಾಯಿನ ಕುಕ್ಕರಲ್ಲಿ ಬೇಯಿಸಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಸುಟ್ಟಿರೋದು ತೋರಿಸಿದ್ದೀನಿ, ಜೊತೆಗೆ ಮೊಸರು ಹಾಕಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಇವತ್ತು ಮಾಡ್ತಾ ಇರೋದಂತೂ ತುಂಬ ಸ್ಪೆಷಲ್ ಆಗಿದೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸುಟ್ಟಿರೋವಂಥ ಬದನೆಕಾಯಿ ಕೈಗೊಜ್ಜು ಮಾಡೋದಕ್ಕೆ ಮೊದಲು ಬದನೆಕಾಯಿನ ಸುಟ್ಕೋಬೇಕು. ಒಂದು ದಪ್ಪ ಸೈಜ್ ಬದನೆಕಾಯಿ ತೊಗೊಂಡಿದ್ದೀನಿ, 200 ಗ್ರಾಮ್ ಇದೆ ಈ ಬದನೆಕಾಯಿನ. ಮೊದಲು ಈ ಬದನೆಕಾಯಿನ ನೋಡಿಲಿ ಹೀಗೆ ಒಂದು ಚಾಕು ಸಹಾಯದಿಂದ ಹೀಗೆ ಕಟ್ ಮಾಡ್ಕೊಳ್ಳೋಣ. 2 ಕಡೆ ಹಿಂಗೆ ಹೋಲ್ ಇದು ಮಾಡಿಕೊಂಡ್ರೆ ಸಾಕು. ಬದನೆಕಾಯಿ ಈ ಥರ ಕಟ್ ಮಾಡ್ಕೊಂಡಿದ ನಂತರ ಒಂಚೂರು ಎಣ್ಣೆ ಕೈಗೆ ಹಿಂಗೆ ಹಚ್ಕೊಂಡು ಎಲ್ಲ ಕಡೆ ಸವರ್ಕೊಂಡ್ಬಿಡ್ತೀನಿ. ಆವಾಗ ಬದನೆಕಾಯಿ ಸುಡಬೇಕಾದ್ರೆ ಒಳ್ಳೆ ಟೇಸ್ಟು ಇರುತ್ತೆ, ಸ್ಮೆಲ್ ಕೂಡ ಸುಟ್ಟಿರೋ ಅಂಥ ಘಮ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ಇಲ್ಲಿ ಈ ಒಂದು ಮೆಶ್ ಮೇಲೆ ಇಟ್ಕೊಂಡು ಬದನೆಕಾಯಿನ ಚೆನ್ನಾಗಿ ಸುಟ್ಕೋತೀನಿ. ಇದಿಷ್ಟು ನನ್ನ ಕೆಲಸ ಆದರೆ ಸುಡೋದು ಸುದರ್ಶನ್ ಕೆಲಸ. ಚಿಮಟದ ಸಹಾಯದಿಂದ ತಿರುವಾಕೊಂಡು ಎಲ್ಲ ಸೈಡು ಸುಟ್ಕೋಬೇಕು. ಇವಾಗ ಚೆನ್ನಾಗಿ ಸುಟ್ಟಿದೆ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 5 ನಿಮಿಷ ಹಾಗೆ ಬಿಟ್ಬಿಡೋಣ. ಕಂಪ್ಲೀಟ್ ತಣ್ಣಗಾದ್ಮೇಲೆ ಅದ್ರ ಸಿಪ್ಪೆ ಎಲ್ಲ ತೆಗೆದು ಈ ಬದನೆಕಾಯಿನ ಚೆನ್ನಾಗಿ ಕಿವುಚ್ಕೋಬೇಕು. ಮುಟ್ಟೋಷ್ಟು ಬೆಚ್ಚಗಾಗಿದೆ ನೋಡಿ. ಸುಮ್ಮನೆ ಹಿಂಗಂದ್ರೆ ಸಾಕು, ಕ್ಲೀನಾಗಿ ಅದ್ರ ಮೇಲ್ಗಡೆ ಲೇಯರ್ ಸಿಪ್ಪೆ ಎಲ್ಲ ಬರ್ತಾ ಇದೆ. ಈ ಥರ ಎಲ್ಲ ಸಿಪ್ಪೆಗಳನ್ನು ತೆಗೆದು ಪಕ್ಕ ಇಟ್ಕೊಂಡ್ಬಿಡ್ತೀನಿ. ಈ ತೊಟ್ಟನ್ನು ತೆಗೆದುಬಿಡೋಣ. ಸಿಪ್ಪೆ ಎಲ್ಲ ತೆಗೆದ ನಂತರ ಬದನೆಕಾಯಿನ ಒಂದು ಪಾತ್ರೆ ಒಳಗಡೆ ಹಾಕ್ಕೊಂಡು ಹಿಂಗೆ ಮ್ಯಾಶರ್ ಸಹಾಯದಿಂದ ಚೆನ್ನಾಗಿ ಕಿವುಚಬೇಕು. ಬೇಕಿದ್ದರೆ ನೀವು ಚಾಕುಲಿ ಕಟ್ ಮಾಡ್ಕೊಂಡಾದರೂ ನಂತರ ಹಿಂಗೆ ಕಿವುಚ್ಕೊಳ್ಳಿ. ಮ್ಯಾಶರಲ್ಲಿ ಆದಷ್ಟು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅಂದರೆ ಕಿವುಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಕೈಯಲ್ಲಿ ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕು. ಉಳಿದಿರೋಂಥ ಐಟಮ್ಸ್ಗಳನ್ನೆಲ್ಲ ಹಾಕೊಳ್ಳೋಣ. ಇವಾಗ ಒಂದೊಂದೇ ಐಟಮ್ಗಳನ್ನ ಹಾಕೊಳ್ಳೋಣ. ಮೊದಲು ರುಚಿಗೆ ತಕ್ಕಷ್ಟು ಉಪ್ಪು, 1 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ 1 ಟೊಮೆಟೊ, ಹಸಿಮೆಣಸಿನ್ಕಾಯಿ 3 ರಿಂದ 4. ಇದು ಖಾರ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕೊಳ್ತಿದ್ದೀನಿ. 6 ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಅರ್ಧ ಇಂಚು ಶುಂಠಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೋಬೇಕು. ಈ ಶುಂಠಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಬೆಲ್ಲ 1 ಟೀ ಸ್ಪೂನ್, ಅರಿಶಿನ 1/4 ಟೀ ಸ್ಪೂನ್, ಗೋಲಿ ಗಾತ್ರದ ಹುಣಸೆ ಹಣ್ಣಂದು ರಸ ತೊಗೊಂಡಿದ್ದೀನಿ. ಹುಳಿನ ನೋಡ್ಕೊಂಡು ಹಾಕೊಳ್ಳೋಣ. ನೋಡಿ ಇಷ್ಟು ಹಾಕೊಂಡಿದ್ದೀನಿ. ನಂತರ ಬೇಕಾದಷ್ಟು ನೋಡ್ಕೊಂಡು ಹಾಕೊಳ್ತೀನಿ. ಇವಾಗ ಮೇಯ್ನ್ ಕೆಲಸ ಇರೋದು ಚೆನ್ನಾಗಿ ಇದನ್ನು ಕಿವುಚ್ಕೋಬೇಕು. ಕೈಯಲ್ಲಿ ಹಾಕೊಂಡು ಚೆನ್ನಾಗಿ ಕಿವುಚಿದ್ದೀನಿ. ಅದಕ್ಕೋಸ್ಕರನೇ ಇದು ಕೈ ಗೊಜ್ಜು ಅಂತ ಹೇಳೋದು. ಇವಾಗ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್. ಒಂಚೂರು ಹುಳಿ ಕಮ್ಮಿ ಅನ್ನಿಸ್ತು ನೋಡಿ. ನಾನು ಅಷ್ಟು ಹುಳಿ ಹಾಕೊಂಡಿರಲಿಲ್ಲ, ಸ್ವಲ್ಪ ಹಾಕೊಂಡಿದ್ದೆ. ಇವಾಗ ಇನ್ನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಇವಾಗ ಗೊಜ್ಜು ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಸುಟ್ಟಿರೋ ಬದನೆಕಾಯಿ ಕೈ ಗೊಜ್ಜು ರೆಡಿಯಾಗಿ ಹೋಗ್ಬಿಡುತ್ತೆ ನಿಮಗೆ. ಸ್ಟವ್ ಮಾಡ್ಕೊಂಡು ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ. ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಲೈಟಾಗಿ ಸಿಡಿಯೋದಕ್ಕೆ ಶುರು ಆಗ್ತಿದೆ. ಹಾಗೆ ಮೆಂತ್ಯ 1/4 ಟೀ ಸ್ಪೂನ್. ಮೆಂತ್ಯ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ಬೆಳ್ಳುಳ್ಳಿ 6 ಎಸಳನ್ನ ಸಣ್ಣದಾಗಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಜ್ಜಿಬಿಟ್ಟಾದರೂ ಹಾಕೋಬೋದು ನೀವು. ಈ ಬೆಳ್ಳುಳ್ಳಿ ಇದೆ ಒಂದು ಒಗ್ಗರಣೆಯಲ್ಲಿ ಘಮ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಒಂಚೂರು ಇಂಗು, ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಒಳ್ಳೆ ಘಮ ಶುರು ಆಗ್ತಿದೆ. ಹಾಗೆ 1 ಒಣಗಿದ ಮೆಣಸಿನ್ಕಾಯಿ ಕಟ್ ಮಾಡಿಬಿಟ್ಟು ಹಾಕೋಬೇಕು. ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಹಾಗೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಒಗ್ಗರಣೆ ತೆಗೆದು ನಾವು ಕಿವುಚಿಟ್ಕೊಂಡಿರೋಂಥ ಬದನೆಕಾಯಿ ಗೊಜ್ಜು ಒಳಗಡೆ ಹಾಕೊಳ್ಳೋಣ. ಕಿವುಚ್ಕೊಂಡಿರೋಂಥ ಬದನೆಕಾಯಿ ಒಳಗಡೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಸ್ಪೂನಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಕಿವುಚಕ್ಕೆ ಯಾರು ಅಸಹ್ಯ ಮಾಡ್ಕೊಬಿಡಿ. ಕೈಯಲ್ಲಿ ಕಿವುಚಿದ್ರೇ ಈ ಬದನೆಕಾಯಿ ಗೊಜ್ಜು ತುಂಬ ರುಚಿ ಬರೋದು. ನೀವು ಸ್ಪ್ಯಾಚುಲಾದಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಅಷ್ಟು ಟೇಸ್ಟ್ ಇರೋಲ್ಲ. ಯಾಕೆಂದರೆ ಈ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇದ್ರದ್ದೆಲ್ಲ ರಸ ಹೊಂದ್ಕೋಬೇಕು, ಆವಾಗಲೇ ರುಚಿ ಬರೋದು. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಸುಟ್ಟಿರೋ ಬದನೆಕಾಯಿ ಕೈ ಗೊಜ್ಜು ರೆಡಿ ಇದೆ.
ರುಚಿಯಾಗಿರೋ ಅಂಥ ಸುಟ್ಟಿರೋ ಬದನೆಕಾಯಿ ಕೈಗೊಜ್ಜು ರೆಡಿ ಆಯಿತು ನೋಡಿ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರೋದ್ರಿಂದ ನಾಲ್ಗೆಗೆ ಹಾಕ್ತಿದ್ದ ಹಾಗೆ ರುಚಿಯಾಗಿದೆ. ಇದರ ಸ್ಮೆಲ್ಲು ಸುಟ್ಟಿರೋ ಘಮನೂ ಇದೆ, ಜೊತೆಗೆ ಬೆಳ್ಳುಳ್ಳಿ ಫ್ರೈ ಮಾಡಿ ಹಾಕಿದ್ದೀನಲ್ಲ ಒಗ್ಗರಣೆಯಲ್ಲಿ, ಅದ್ರ ಫ್ಲೇವರು ಇದೆ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ನೀವು ಖಂಡಿತವಾಗೂ ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನೇ ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡಿದ್ರೆ ನೀವು ಅನ್ನ ಕಲಿಸ್ಕೊಂಡು ಬೇಕಾದರೂ ತಿನ್ಬೋದು. ಇದನ್ನು ಊಟದಲ್ಲಿ ಸೈಡ್ ಡಿಶ್ ಥರನಾದರೂ ಬಡಿಸ್ಬೋದು. ರೊಟ್ಟಿ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ನು. ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಲೇಬೇಕು. ಇವತ್ತಿನ ಈ ಸಿಂಪಲ್ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.